ನಮ್ಮದು ಟಿ ವಿ ಹಾಳಾಗಿದೆ. ಈಗ ಈ ದೊಡ್ಡ ಟಿ ವಿ ತೆಗೆದು ಇಲ್ಲೊಂದು ಟಿ ವಿ ಇದೆ ನೋಡಿ, ಚಿಕ್ಕ ಟಿ ವಿ. ಈಗ ಎಮರ್ಜೆನ್ಸಿಗೋಸ್ಕರ ನಾವು ಆ ಟಿ ವಿ ಯೂಸ್ ಮಾಡ್ಕೊತಿದ್ದೀವಿ. ನೋಡೋಣ ಇವಾಗೆಲ್ಲ ತೆಗೆದು. ಇದು ಹೆಚ್ಚು ಕಡಿಮೆ 2008 ಇಲ್ಲ 2008 ಇರಬೇಕು. 2008 ಇಲ್ಲ 2009 ಆ ಟೈಮಲ್ಲಿ ಟಿವಿ ತಂದಿದ್ದು. ಹೆಚ್ಚು ಕಡಿಮೆ ಈ ತರ ಟಿವಿ ಎಲ್ಲ ಈಗ ಸಿಗಲ್ಲ. ಆಲ್ಮೋಸ್ಟ್ ಯಾರು ಇರಲ್ಲ, ಎಲ್ಲ ಫ್ಲಾಟ್ ಟಿವಿನೇ ಇರೋದು. ಈ ತರ ಕಡಿಮೆನೆ ಟಿವಿ. ನಾನು ಫ್ಲಾಟ್ ತಗೊಂಬರೋಣ ಅಂದ್ರೆ ಬೇಡ ಇವಾಗ ಇರೋದನ್ನ ಯೂಸ್ ಮಾಡೋಣ, ಆಮೇಲೆ ಹೊಸ ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಇದು ಟಿವಿ ತಂದು ನಾವು 15 ಇದನ್ನ ಮುಕ್ತಿ ಕಾಣಿಸ್ತೀವಿ. ಇನ್ ರಿಪೇರಿ ಮಾಡ್ಸಲ್ವಾ ಇದನ್ನ? ನೋಡೋಣ ರಿಪೇರಿ ಮತ್ತೇನು ರಿಪೇರಿ ಮಾಡಿಸ್ತೀರಾ ಬಿಡ್ರಿ, ಅದನ್ನ ಯೂಸ್ ಮಾಡಿ ಆಮೇಲೆ ದೊಡ್ಡ ಟಿವಿ ತಗೊಂಬಂದ್ಬಿಡೋಣ. ಅದು ಟಿವಿನ ಅಂದ್ರೆ ಭಾಳ ಸರಿ ರಿಪೇರಿ ಮಾಡಿಸಿಲ್ಲ. ಬಟ್ ಹೋದೊಂದು 6 ತಿಂಗಳ ಕೆಳಗೆ ಒಂದ್ಸರಿ ರಿಪೇರಿ ಮಾಡಿಸಿದ್ದೀವಿ. ಒಂದು 8 ತಿಂಗಳ ಕೆಳಗೆ ಅವೊಂದ್ಸರಿ ರಿಪೇರಿ. ಜಾಸ್ತಿ ರಿಪೇರಿ ಫುಲ್ ಡೈಲಿ ಬೆಳಗ್ಗೆ ಪಟಾಕಿ ಸೌಂಡ್ ಬರ್ತಾ ಇತ್ತು, ಪಟ್ 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 ಅಂತ. ಇವತ್ತು ಆಫೇ ಆಗ್ಬಿಟ್ಟಿದೆ, ಆನೇ ಆಗ್ತಾ ಇಲ್ಲ ಟಿವಿ. ಹೆಚ್ಚು ಕಡಿಮೆ ಒಂದು ವಾರದ ಕೆಳಗೇನಪ್ಪ, ವಾರದಿಂದ ಅದು ಸ್ವಲ್ಪ ಸೌಂಡ್ ಬರ್ತಾನೆ ಇತ್ತು. ಬಟ್ ಇವತ್ತು ಮಧ್ಯಾಹ್ನ ಅದಕ್ಕೆ ಲಾಸ್ಟ್ ಇದಾಯ್ತು. ನಡಿ ಇದಕ್ಕೆ ಇವಾಗ ಮುಕ್ತಿ ತೋರಿಸ್ಬಿಟ್ಟಿದ್ದೀವಿ. ನಾನು ಲಾಸ್ಟ್ ಅದು ರಿಪೇರಿ ಮಾಡೋದಕ್ಕೆ ಹೋದಾಗಲೇ ಇಲ್ಲ ಟ್ಯೂಬ್ ವೀಕ್ ಆಗಿದೆ ಅಂತ ಬಂದ್ರೆ 2 ವರ್ಷ ಬರ್ಬೋದು ಅಂತ ಹೇಳಿದ್ರು. ಅದು 6 ತಿಂಗಳಿಗೆ ಹೋಗ್ಬಿಟ್ಟಿದೆ. 6 ತಿಂಗಳಿಗೆ ಕ್ಲೋಸ್ ಆಗಿದೆ ಅದು. ಈ ಪ್ಲೇಸ್ಗೆ ದೊಡ್ಡ ಟಿವಿ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಇವಾಗ ಚಿಕ್ಕ ಟಿವಿ ಆಗ್ತಾ ಇದ್ದಾರೆ. ಇದು ಕೂಡ ಚೆನ್ನಾಗಿ ಟಿವಿ ಚೆನ್ನಾಗಿದೆ. ಇದು ನಮ್ಮ ಶಾಪಲ್ಲಿ ಅವರು ಮುಂಚೆ ಟೈಲರಿಂಗ್ ಮಾಡ್ತಾ ಇದ್ರು. ಅವಾಗ ಶಾಪಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ರು ಈ ಚಿಕ್ಕ ಟಿವಿ. ಈಗ ಟೈಲರಿಂಗು ತೆಗೆದ್ಬಿಟ್ಟು ನಾವು ಪಾರ್ಲರ್ ಮಾಡ್ಕೊಂಡ್ಮೇಲೆ ಏನು ಟಿವಿ ಪಾರ್ಲರಲ್ಲೇನು ಇಟ್ಟಿಲ್ಲ, ಹಾಗಾಗಿ ಮನೆಗೆ ತೊಗೊಂಬಂದು ಇಟ್ಟಿದ್ವಿ. ಇದನ್ನ ಫಿಕ್ಸ್ ಮಾಡ್ತಿದ್ದಾರೆ. ಇದು ಆನ್ ಆದರೆ ಓಕೆ, ಆನ್ ಆಗಿಲ್ಲ ಅಂದರೆ ಹೊಸ ಟಿವಿನೇ ತರಬೇಕಾಗುತ್ತೆ. ಆಲ್ಮೋಸ್ಟ್ ಆನ್ ಆಗ್ಬೋದು ಅನ್ಸುತ್ತೆ ನನ್ನ ಮನಸ್ಸಿಗೆ. ಸಣ್ಣದು ಕಾಣಿಸ್ತೈತ್ರಿ ಆ ಪ್ಲೇಸ್ಗೆ. ಫಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಮುಗಿತಾ? ಮಿನಿ ಟಿವಿ, ಸಣ್ಣ ಟಿವಿ. ಇವಳೇನೋ ಹೋಮ್ವರ್ಕ್ ಮಾಡ್ತಿದ್ದಾಳಂತ ನೋಡಿ. ನಾಳೆ ಅವರ ಶನಿವಾರ ಇದೆ, ಮಾರ್ನಿಂಗ್ ಸ್ಕೂಲು. ಇನ್ನೂ ಹೋಮ್ವರ್ಕ್ ಆಗಿಲ್ಲ. ಬಾಯಲ್ಲಿ ಇಟ್ಕೊಂಬೇಡ ಅಂತ್ಯ. 10 ಮರಿ ಈಸಿ ಲಿವ್ನ್ ಸೋಡ್ ಬಿಬಿಗಿನ ಲಿವ್ತಿಸಾ. ಹಾಂ ಅವಳಿಗೆ ಇವಾಗ ಬರ್ಸೋದು ಕೂರಿಸ್ಬೇಕಂತೆ. ನಾವಿನ್ನು ಊಟಕ್ಕೆ ರೆಡಿ ಮಾಡಬೇಕು, ಮುದ್ದೆ ಮಾಡಬೇಕು. ನಮ್ಮ ಟಿ ವಿ ಆನ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಆನ್ ಮಾಡಿದ್ದಾರೆ. ಈಗ ಆನ್ ಆಯ್ತು. ಈಗ ರಿಮೋಟ್ ವರ್ಕ್ ಮಾಡ್ತಾ ಇದೆ. ಭಾಳ ದಿನ ವರ್ಕ್ ಮಾಡೋದಿಲ್ಲ, ರಿಮೋಟ್ ಕೂಡ ವರ್ಕ್ ಆಗ್ತಿದೆ. ಆನ್ ಆಯ್ತು. ಯಾಕೋ ಕಲರ್ ಬರ್ತಾ ಇದೆ. ಏನು ಕಲೆಕ್ಷನ್ ಏನಾರು ರಾಂಗ್ ಆಗಿತ್ತೇನ್ರಿ? ಅದಕ್ಕೂ ಕಷ್ಟ ಆಗ್ಬಿಟ್ಟಿತ್ತೆ ಅನಿಸ್ತತ್ರಿ. ಹೊಸ ಟಿವಿ ಬರಲಿ ಅಂತ ಅದಕ್ಕೂ ಆಸೆ. ನಿತ್ಯ ವೋಟಿಂಗ್ ಹೊಸ ಟಿವಿ ಬೇಕಾ ಇದೇ ಬರ್ತತಾ? ಹಾಂ ಅದಲ್ಲ ಕಂದ, ಆ ಟಿವಿ ಆನ್ ಆಗುತ್ತಾ ಅಥವಾ ಹೊಸ ಟಿವಿ ತಗೊಂಬರ್ಬೇಕಾ? ಹೊಸ ಟಿವಿ ತರನಾ? ಇವಳು ಆಗ್ಲೇ ಊಟ ಮಾಡಕ್ ಕೂತಿದ್ದಾಳೆ ನೋಡಿ. ಹೊಸ ಟಿವಿ ಬೇಕೇನೆ? ಹಾಂ नको. तू ABCD बोल कंदा. ABCD EFGH IJKLMN OPQRS TUVWXYZ. ಸಾಕು, ಸ್ಟಾಪ್. ಬಾಳವಲ್ಲ ನಮಿಸ ಬಾಳವಲ್ಲ ನಮಿಸ
ಟಿ ವಿ ರಿಪೇರಿ ಮಾಡೋದ್ರಲ್ಲಿ ಆಗ್ತಾ ಇದೆ. ಇವತ್ತೆಲ್ಲ ಧಾರಾವಾಹಿ ಮಿಸ್ ಆಗಿಬಿಟ್ಟಿದ್ದಾವೆ. ನಮ್ಮ ಮನೇಲಿ ಟಿ ವಿ ಬಂದಿಲ್ಲ. ಹಾಂ, ಆನಾಯ್ತು ಪರ್ಫೆಕ್ಟ್ ಆಗೋಯ್ತು. ಹಾಂ, ಹಂಗೆ ಸರ್ಕೊಂಬಿಟ್ರಿ. ಹಾಂ, ನೋಡಿ, ಇದು ಸ್ವಲ್ಪ ಚೇಂಜ್ ಆಯ್ತು ಟೇಸ್ಟ್. ಇದು ಸ್ವಲ್ಪ ಕಲರ್ ಬ್ರೈಟಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಇದ್ರಲ್ಲಿ ಶೇಕಿಂಗ್ ಕಾಣಿಸ್ತಾ ಇತ್ತು ಕಣ್ರಿ ಕ್ಯಾಮ್ರಾದಲ್ಲಿ. ಸ್ವಲ್ಪ ಶೇಕ್ ಆಗ್ತೈತೆ ಅದು ಕೂಡ. ಇದರಲ್ಲಿ ಫುಲ್ ಬ್ರೈಟಾಗೆ ಕಾಣಿಸ್ತೈತೆ ಆಗ್ತಾ ಇರೋದು. ಹಾಂ, ನಮ್ಮ ಟಿ ವಿ ರೆಡಿ ಆಗಿದೆ. ಇವಾಗ ಇದು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನೋಡೋದು. ಈ ಪ್ಲಸ್ಸಿಗೆ ದೊಡ್ಡ ಟಿ ವಿ ಇತ್ತು, ಇವತ್ತು ಚಿಕ್ಕದು ಬಂದಿದೆ. ನಮಗೂ ಸ್ವಲ್ಪ ಕಷ್ಟ ನೋಡೋದಕ್ಕೆ. ಇವಳು ಹೋಮ್ವರ್ಕ್ ಮಾಡೋದು ಬಿಟ್ಟು ಇನ್ನೆಲ್ಲ ಕೆಲಸನೂ ಮಾಡ್ತಾಳೆ. ಆಯ್ತೇನ್ರಿ ನಿಮ್ಮದು ಫಿಕ್ಸಿಂಗ್ ಎಲ್ಲ? ಆಯ್ತು. ಹ್ಞೂ.